ಹಲವಾರು ಪ್ರಯತ್ನ ನಮ್ಮ ಸರ್ಕಾರದ ಅವಧಿಯಲ್ಲೂ ಪ್ರತ್ಯೇಕವಾದಂತ ಬಿಲ್ ಅನ್ನು ತರುವಂತದ್ದಾಗಿತ್ತು. ಮುಂದುವರೆದು ಈಗಿನ ಒಂದು ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ ತರುವಂತದ್ದಾಗಿದೆ. ಈ ವಿಚಾರದಲ್ಲಿ ಇವತ್ತು ಹೆಚ್ಚಿನ ಬೆಳಕನ್ನು ಚೆಲ್ಲಬೇಕು, ಸವಿಸ್ತರವಾಗಿ ಆ ಬಿಲ್ಲಿನ ಬಗ್ಗೆ ಏನೊಂದು ಮಾಹಿತಿಯನ್ನು ಒದಗಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಪ್ರತಿಪಕ್ಷದ ನಾಯಕರು ಆಗಿರುವಂತಹ ಸನ್ಮಾನ್ಯ ಆರ್ ಅಶೋಕ್ ಅವರು ಇದರ ಬಗ್ಗೆ ಈ ಬಿಲ್ ಅನ್ನ ರಚನೆಯನ್ನು ಮಾಡುವಂತ ಮುಖ್ಯ ಆಥರ್ ಆಗಿರುವಂತ ವಿ ರವಿಚಂದ್ರರವರನ್ನ ಹೆಚ್ಚು ಬೆಳಕನ್ನು ಚೆಲ್ಲಬೇಕು, ಸವಿಸ್ತಾರವಾಗಿ ಈ ಎಲ್ಲ ಮಾಹಿತಿಗಳನ್ನ ತಿಳಿಸಬೇಕು ಅನ್ನುವಂಥ ವಿಚಾರದಲ್ಲಿ ಈ ಒಂದು ಸಭೆ ನಡೆಸಬೇಕು ಅನ್ನುವಂಥದ್ದನ್ನ ನಿಶ್ಚಯವನ್ನ ಮಾಡಿ ಇವತ್ತಿನ ಸಭೆ ಕರೆಯುವಂಥದ್ದನ್ನ. ಇದಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು ಹರೀಶ್ ಅವರು, ರಾಮಮೂರ್ತಿ ಅವರು, ಸಪ್ತಗಿರಿ ಗೌಡರು, ಸನ್ಮಾನ್ಯ ಅಶೋಕ್ ಅಣ್ಣನವರಿಗೆ ಇವತ್ತೆಲ್ಲರೂ ಇಂಥ ಒಂದು ದೊಡ್ಡ ಕಾನೂನು ಬರ್ತಿರ್ಬೇಕಾದ್ರೆ ಹೆಚ್ಚಿನ ರೀತಿ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳುವಂಥದ್ದಾಗಬೇಕು, ಸವಿಸ್ತರವಾಗಿ ಚರ್ಚೆ ಆಗಬೇಕು ಮತ್ತು ನಮ್ಮ ಪಕ್ಷದ ನಿಲುವು ಮತ್ತು ಈ ಬಿಲ್ಲಿನ ಬಗ್ಗೆ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಮತ್ತು ಪ್ರಸ್ತಾವನೆ ಆಗಿದ್ದಂಥ ಬಿಲ್ ಏನು ಮತ್ತು ಸರ್ಕಾರದಲ್ಲಿ ಮಂಡಿಸಿರೋ ಬಿಲ್ ಏನು, ನಮ್ಮ ಪಕ್ಷದ ನಿಲುವೇನು, ಯಾಕೆಂದ್ರೆ ಇದು ಬೆಂಗಳೂರಿನ ಹೆಚ್ಚಿನ ಹಿತವನ್ನ ಕಾಪಾಡಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಒಂದು ಜವಾಬ್ದಾರಿಯುತವಾಗಿರುವಂತ ರಾಜಕೀಯ ಪಕ್ಷವಾಗಿ ನಮ್ಮ ಕರ್ತವ್ಯ ಆಗಿದೆ ಅನ್ನುವಂಥದ್ದನ್ನ ಆಲೋಚನೆಯನ್ನು ಮಾಡಿ ಅಶೋಕ್ ಅಣ್ಣನವರು ಇವತ್ತಿನ ಈ ಸಭೆಯನ್ನ ನಿಮ್ಮೆಲ್ಲರ ಸಲಹೆಯ ಮೇರೆಗೆ ಈ ಸಭೆಯನ್ನ ಕರೆದು ಈ ರೀತಿ ಈ ಬಿಲ್ಲಿನ ಬಗ್ಗೆ ಹೆಚ್ಚು ಪ್ರಸ್ತಾವನೆಯನ್ನ ಮಾಡಲಿಕ್ಕೆ ವಿ ರವಿಚಂದ್ರನ್ ಅವ್ರನ್ನ ಕರೆಯುವಂತದ್ದಾಗಿದೆ. ಹಾಗೆ ನಮ್ಮೊಂದಿಗೆ ನಮ್ಮ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿರುವಂತ ಚೆಲುವಾದಿ ನಾರಾಯಣಸ್ವಾಮಿ ಅವರ ಉಪಸ್ಥಿತಿಯನ್ನು ಸಹ ಗೌರವಿಸಿ ಇವತ್ತು ನಮ್ಮ ಈ ವಿಚಾರದಲ್ಲಿ ನಮ್ಮ ಬೆಂಗಳೂರಿನವರು, ನಮ್ಮ ಬೆಂಗಳೂರಿನ ಬಗ್ಗೆ ಅಪಾರ ಕಾಳಜಿ ಉಳ್ಳಂತವರು ಡಾಕ್ಟರ್ ವಿ ರವಿಚಂದ್ರನ್ ಅವರು. ಇವರು ಏನನ್ನು ಬಯಸದೆ ಬೆಂಗಳೂರಿನ ಬಗ್ಗೆ ಹೇಗೆ ನಾವು ಅಭಿವೃದ್ಧಿಯನ್ನ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಹಲವಾರು ಸ್ಥಾನಮಾನಗಳಲ್ಲಿ ಕಾರ್ಯವನ್ನ ಮಾಡಿದ್ದಾರೆ. ನಿಜಕ್ಕೂ ಹೇಳಬೇಕು ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಆಗೇನು ಪ್ರಥಮವಾಗಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಂತ ಕಾಲದಲ್ಲಿ BATF ಬೆಂಗಳೂರು ಎಜೆಂಡಾ ಟಾಸ್ಕ್ ಫೋರ್ಸ್ ಅದನ್ನು ಪ್ರಾರಂಭವನ್ನು ಮಾಡಿದಾಗ ಅದರ ಸದಸ್ಯರಾಗಿಯೂ ಕಾರ್ಯ ಮಾಡಿದಂಥವರು, ಅದರಲ್ಲಿ ಕೆಲಸವನ್ನ ಮಾಡಿ ಬೆಂಗಳೂರಿನಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಆಫ್ ಟ್ಯಾಕ್ಸ್ SAS ಅನ್ನ ಕಾರ್ಯರೂಪಕ್ಕೆ ಅಥವಾ ಅದನ್ನು ರೂಪಿಸಿದಂತ ವ್ಯಕ್ತಿ ಅಂದ್ರೆ ಅದು ನಮ್ಮ ಸನ್ಮಾನ್ಯ ವಿ ರವಿಚಂದ್ರನ್ ಅವರು. SAS ಟ್ಯಾಕ್ಸೇಷನ್ ಸಿಸ್ಟಮ್ನ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಇಂದ SAS ಸಿಸ್ಟಮ್ ಅನ್ನ ಜನಸ್ನೇಹಿ ಆಗಿರುವಂತಹ ಈ ಒಂದು ಪಾಲಿಸಿಯನ್ನು ತರಲಿಕ್ಕೆ ಮುಖ್ಯ ರೂವಾರಿಗಳಾದಂಥವರು ಮತ್ತು ಬೆಂಗಳೂರಿನ ಬೆಂಗಳೂರು ಲಿಟರೇಚರ್ ಫೆಸ್ಟಿವಲ್ ಬಹಳ ಜನಪ್ರಿಯ ಆಗಿರುವಂತಹ ಈ ಲಿಟರರಿ ಫೆಸ್ಟಿವಲ್ ಅನ್ನು ಸಹ ಪ್ರಾರಂಭವನ್ನ ಮಾಡಿದಂಥವ್ರು. ನಮ್ಮ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಸೆಂಟರ್, ಡೆಲ್ಲಿ ಹ್ಯಾಬಿಟೇಟ್ ತರ, ಡೆಲ್ಲಿ ಇಂಟರ್ನ್ಯಾಷನಲ್ ಸೆಂಟರ್ ತರ ಬೆಂಗಳೂರಿನಲ್ಲೂ ಒಂದು ಇಂಟರ್ನ್ಯಾಷನಲ್ ಸೆಂಟರ್ ಆಗಬೇಕು ಅಂತ ಬಯಸಿ ನಮ್ಮ ಈ ದೊಂಬಲೂರು ಹತ್ರ ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಇವತ್ತಿಗೂ ಅದರ ರೂವಾರಿಗಳಾಗಿ ನಿರ್ವಹಣೆಯನ್ನ ಮಾಡ್ತಾ ಎಲ್ಲ ಪ್ರಬುದ್ಧರ ಏನು ಸೆಲ್ಫ್ ಫಂಡೆಡ್ ಆರ್ಗನೈಸೇಷನ್ ಏನ್ ಡೊನೇಷನ್ ಮೂಲಕ ಇದನ್ನ ರೈಸ್ ಮಾಡಿ ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡಿದಂಥವ್ರು ವಿ ರವಿಚಂದ್ರರವರು. ಹಾಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂದಿನ ನಮ್ಮ ಬಿಜೆಪಿ ಸರ್ಕಾರ ಇದ್ದಂತ ಸಮಯದಲ್ಲಿ ಟೆಂಡರ್ ಶ್ಯೂರ್ ರೋಡ್ಗಳನ್ನ ಮಾಡಲಿಕ್ಕೆ ಅಂದು ಸದಾನಂದ ಗೌಡರು ಮುಖ್ಯಮಂತ್ರಿ ಆದಂತ ಅವಧಿಯಲ್ಲಿ ಈ ಟೆಂಡರ್ ಶ್ಯೂರ್ ರೋಡ್ ಅನ್ನು ಸಹ ಡಿಸೈನ್ ಮಾಡಿ ಕಾನ್ಸೆಪ್ಷಲೈಸ್ ಮಾಡಿದಂಥವ್ರು ವಿ ರವಿಚಂದ್ರನ್. ಇವ್ರ ಬಗ್ಗೆ ಹೇಳ್ತಾ ಹೋಗ್ತಿದ್ರೆ ಈ ರೀತಿ ಹಲವಾರು ಇದೆ. ಮತ್ತು ಈ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ ಆಥರ್ ಕೂಡ ನಮ್ಮ ವಿ ರವಿಚಂದ್ರನ್ ಅವರು.
ಹಾಗಾಗಿ ಅದ್ರ ಬಗ್ಗೆ ಅವರೇ ನಮ್ಗೆ ಹೆಚ್ಚಿನ ಇದ್ರ ಬಗ್ಗೆ ಬೆಳಕನ್ನು ಚೆಲ್ಲಿದರೆ ಬಹಳ ಚೆನ್ನಾಗಿರುತ್ತೆ. ಮತ್ತು ಬೆಂಗಳೂರು ಹಬ್ಬ ಅಂತ ಈಗ ಬೆಂಗಳೂರು ಅನ್ಬಾಕ್ಸಿಂಗ್ ಬೆಂಗಳೂರು ವತಿಯಿಂದ ಬೆಂಗಳೂರಿನ ಹಬ್ಬವನ್ನು ಸಹ ಈ ಒಂದು ವಾಲಂಟರಿ ಆರ್ಗನೈಸೇಷನ್ ಆಗಿ ಸರ್ಕಾರದ ಯಾವುದೇ ಒಂದು ಹಣ ಇಲ್ಲದೆ ಎಲ್ಲಾ ಕಡೆ ಸಾಂಸ್ಕೃತಿಕ ಹಬ್ಬಗಳನ್ನ, ರಾಷ್ಟ್ರೀಯ ಹಬ್ಬಗಳನ್ನ, ಸ್ವಾತಂತ್ರ್ಯ ದಿನಾಚರಣೆಯನ್ನ, ಕನ್ನಡ ರಾಜ್ಯೋತ್ಸವವನ್ನ, ರಿಪಬ್ಲಿಕ್ ಡೇ, ಈ ರೀತಿ ಬೇರೆ ಬೇರೆ ಭಾಗದಲ್ಲಿ ಎಲ್ಲಾ ರೀತಿಯಾದಂಥ ಪರಿಸರ ಪ್ರಕೃತಿ ವಿಚಾರದಲ್ಲಿ ಒಳ್ಳೆ ಕಾರ್ಯಗಳು ನಡೆಸಿ ಹೇಳ್ತಾ ಹೋಗ್ತಾರೆ, ತುಂಬಾ ಇರುತ್ತೆ. ಮತ್ತು ಬ್ರ್ಯಾಂಡ್ ಬೆಂಗಳೂರಿನ ಸದಸ್ಯರಾಗಿಯೂ ಇವಾಗ ಕೆಲಸ ಮಾಡ್ತಿರುವಂಥವ್ರು, ಎಲ್ಲ ಸರ್ಕಾರ ಜೊತೆಯಲ್ಲೂ ಕೆಲಸ ಮಾಡುವಂಥವ್ರು, ಪಕ್ಷಾತೀತವಾಗಿದ್ದು ಕೆಲಸ ಮಾಡುವಂಥ ವ್ಯಕ್ತಿನೇ ವಿ ರವಿಚಂದ್ರನ್ ಅವರು. ಹಾಗಾಗಿ ಅವ್ರ ಬಗ್ಗೆ ಇನ್ನೂ ಹೆಚ್ಚು ಪರಿಚಯ ಮಾಡ್ತವ್ರೆ ಬಹಳಷ್ಟು ಇರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಸನ್ಮಾನ್ಯ ನಮ್ಮ ಪ್ರತಿಪಕ್ಷದ ನಾಯಕರಾದಂಥ ಅಶೋಕಣ್ಣನವರಿಗೆ, ವಿ ರವಿಚಂದ್ರನ್ ಅವರಿಗೆ ಒಂದು ಹೂಗುಚ್ಛ ಕೊಡೋ ಮೂಲಕ ಸ್ವಾಗತಿಸಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತೀನಿ. ಮತ್ತೆ ಹೇಳಬೇಕು ಅಂದ್ರೆ ನಮ್ಮ ಬೆಂಗಳೂರು ಒಂದಾಗಿರ್ಬೇಕು, ವಿಭಜನೆ ಆಗಬಾರ್ದು ಅಂತ ನಮ್ಮ ಪಕ್ಷದ ಬಹಳ ಸ್ಪಷ್ಟ ನಿಲುವಿತ್ತು. ಈ ದಿಕ್ಕಲ್ಲಿ ಈಗಾಗಲೇ ಸಮಿತಿ ಅವ್ರದೇ ಆದಂತ ಆಲೋಚನೆಗಳನ್ನ ಇಟ್ಕೊಂಡು ಬಿಲ್ ಅನ್ನ ತಯಾರು ಮಾಡಿದ್ರು. ಬಿಲ್ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ರು. ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಸರ್ಕಾರ ಅದನ್ನ ಬೇರೆ ರೀತಿ ಬದಲಾವಣೆಗಳನ್ನೆಲ್ಲ ಮಾಡಿದ್ರು. ಅದನ್ನ ನಮ್ಮ ಸದನದಲ್ಲಿ ಮಂಡಿಸಿದ್ರು. ಸದನದಲ್ಲಿ ಮಂಡಿಸಿದಾಗ ತಕ್ಷಣವೇ ನಮ್ಮ ಪ್ರತಿಪಕ್ಷದ ನಾಯಕರು ಎದ್ದು ನಿಂತು ಸರ್ಕಾರಕ್ಕೆ ಈ ಬಿಲ್ಲಿನ ಬಗ್ಗೆ ಅಷ್ಟು ಬೆಂಗಳೂರಿನ ಪೂರಕವಾಗಿಲ್ಲ, ಯಾವ ಕಾರಣದಲ್ಲೂ ಇದು ಒಬ್ಬ ಪ್ರಶ್ನೆನೇ ಇಲ್ಲ, ಹಾಗಾಗಿ ಇದನ್ನ ಸದನ ಸಮಿತಿಯನ್ನ ಮಾಡಬೇಕು ಅನ್ನೋದಕ್ಕೆ ಕಾರಣಗಳನ್ನ ಕೊಟ್ಟು ಸರ್ಕಾರದ ಗಮನವನ್ನ ಸೆಳೆದು ಸರ್ಕಾರವನ್ನ ಮಣಿಸೋ ರೀತಿ ಸರ್ಕಾರ ಒಪ್ಪಿ ಸದನ ಸಮಿತಿಯನ್ನ ರಚನೆಯನ್ನ ಮಾಡಿದ್ದಾರೆ. ಈಗಾಗಲೇ ಸದನದಲ್ಲಿ ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರುಗಳನ್ನ ಈಗ ಏನು ಜಂಟಿ ಸಮಿತಿಯನ್ನ ಮಾಡಿ ಈಗಾಗಲೇ ಸಮಿತಿ ರಚನೆ ಆಗಿರುವಂತದ್ದಿದೆ. ಈಗಾಗಲೇ ನಮ್ಮ ಪಕ್ಷದಿಂದ ಹಲವಾರು ಸದಸ್ಯರಿದ್ದಾರೆ. ಎಲ್ಲವನ್ನೂ ಮಾಡ್ಲಿಕ್ಕೆ ಕಾರಣಕರ್ತರಾದಂತವರು ನಮ್ಮ ಪ್ರತಿಪಕ್ಷದ ನಾಯಕರು ಸರ್ಕಾರವನ್ನ ಮಂಡಿಸಿ ಇವತ್ತು ಅದಕ್ಕೆ ಬಿಲ್ ಅನ್ನ ತಡೆ ಹಿಡಿದು ಇನ್ನ ಹೆಚ್ಚಿನ ರೀತಿಯಾದಂತ ಸಮಾಲೋಚನೆ ಆಗಿ ಒಂದು ಜನಪರವಾಗಿ ಬೆಂಗಳೂರು ಪರವಾಗಿ ಜನಸ್ನೇಹಿ ಆಗಿರುವಂತ ಕಾನೂನು ಬರಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದಂತವ್ರು ಮತ್ತೊಮ್ಮೆ ನಮ್ಮ ಪ್ರತಿಪಕ್ಷದ ನಾಯಕರು ಆದಂತ ಅಶೋಕ್ ಅವರು. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಹೆಚ್ಚಿನ ಸಮಯ ತಗೊಂಡಿದ್ದೀನಿ. ಮತ್ತೊಮ್ಮೆ ಈ ಸಭೆಯಲ್ಲಿ ಭಾಗಿಗಳಾಗಿರುವಂತಹ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ನನ್ನ ಮಾತನ್ನು ನಡೆಸ್ತೀನಿ. ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.